2025ರ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ ಇವತ್ತು ಎಲ್ಲ ಕರ್ನಾಟಕ ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಸೊ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ನಿರ್ದೇಶಕ ಪ್ರೇಮ್ ಅವರಿದ್ದಾರೆ. KD ಜೊತೆಗೆ ಈ ವರ್ಷದ ಸಂಭ್ರಮ ಹೇಗಿದೆ ಅನ್ನೋದನ್ನು ಅವ್ರನ್ನೇ ಕೇಳೋಣ. ಸರ್, ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ವಿಶೇಷ ಜೊತೆಗೆ KD ಬರ್ತಾ ಇರೋದು ಹೇಗೆ, KDಯ ಒಂದು ಸ್ಪೆಷಲ್ ಏನು ಸರ್? ಈಗ ಆ್ಯಂಡ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಆ್ಯಂಡ್ ನನ್ನ ಪ್ರೀತಿಯ ಆ್ಯಂಡ್ ಪಬ್ಲಿಕ್ ಮ್ಯೂಸಿಕ್ ಆ್ಯಂಡ್ ದೆನ್ ಪಬ್ಲಿಕ್ ನ್ಯೂಸ್ ಎಲ್ಲ ನನ್ನ ಸಹೋದ್ಯೋಗಿಗಳು ಅಂದರೆ ಎಲ್ಲ ನನ್ನ ಫ್ರೆಂಡ್ಸ್ಗಳೇ. ಸೊ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು ಹೇಳ್ತಾ ಆ್ಯಂಡ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ KD ಹೊಸ ವರ್ಷಕ್ಕೆ ಬರ್ತಾ ಇದ್ದಾನೆ. ಅಂದರೆ ಹೊಸ ವರ್ಷ ಅಂದರೆ ಏಪ್ರಿಲ್ ಟೈಮ್ಗೆ ತರಬೇಕು ಅಂತ ಗೆಟ್ ಫೈಟ್ ಸೊ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಬರ್ತಿದೆ ಫಸ್ಟು 2024 ಹೊಸ ವರ್ಷ ಗಿಫ್ಟ್ ಅಂದ್ಬಿಟ್ಟು ಒಂದು ಸಾಂಗ್ ರಿಲೀಸ್ ಮಾಡಿದ್ವಿ. ಸೊ ಎಲ್ಲೆಡೆ ಶಿವ ಶಿವ, ಎಲ್ಲೇ ಕಡೆ ಶಿವ ಶಿವ, ಗುರುವೇ ನಿನ್ನ ಆಟ ಬಲ್ಲವ್ರು ಯಾರ್ಯಾರು ಅಂತ ಹೋಗ್ತೇನೆ. ತುಂಬ ಅದ್ಭುತವಾಗಿ ಹೋಗ್ತೇನೆ. ಫಸ್ಟ್ ವೀಕ್ ಎಂಟೈರ್ ಇಂಡಿಯಾ ಟ್ರೆಂಡಿಂಗ್, ಆಲ್ ಓವರ್ ಇಂಡಿಯಾ ಆಲ್ ಲ್ಯಾಂಗ್ವೇಜ್ ಟ್ರೆಂಡಿಂಗ್ ಬಂತು. ಆ್ಯಂಡ್ ಥ್ಯಾಂಕ್ಸ್ ಸೊ ಮಚ್ ಕೇಳೋರಿಗೆ ಮ್ಯೂಸಿಕ್ಕಿಗೆ. ಅಂಟಿಲ್ ಟುಡೇ ಮ್ಯೂಸಿಕ್ ಇದರಲ್ಲಿ ಟ್ರೆಂಡಿಂಗಲ್ಲಿದೆ. 15 days ಆದ್ರೂ ಟ್ರೆಂಡಿಂಗಲ್ಲೇ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ರೀಲ್ಸ್ ಅಂದರೆ ನನಗೆ ತಿಳಿದ ಮಟ್ಟಿಗೆ ರೀಲ್ಸ್ ಎಲ್ಲ 5 ಲಕ್ಷ 6 ಲಕ್ಷ ಇಲ್ಲ 1 ಮಿಲಿಯನ್ ಹಿಂಗೆ ಮಾಡೋರು. ಬಟ್ ಒಂದೊಂದು ರೀಲ್ಸು ಹುಡುಗರು ಮಾಡಿರೋ ಒಂದೊಂದು ರೀಲ್ಸು ಮಿನಿಮಮ್ ಎಲ್ಲ 5 ಮಿಲಿಯನ್ 10 ಮಿಲಿಯನ್ ಹಿಂಗೆ ರೀಲ್ಸ್ಗಳೋಗಿದೆ. ಎಲ್ಲರಿಗೂ ಎಲ್ಲ ನನ್ನ ರೀಲ್ಸ್ ಮಾಡಿರೋ ನನ್ನ ಸ್ನೇಹಿತರಿಗೆ ಆ್ಯಂಡ್ ಆ ಫ್ಯಾಮಿಲೀಸ್ಗಳಿಗೆ ಆ್ಯಂಡ್ ತುಂಬ ಪ್ರೀತಿ ಮಾಡಿ ಶಿವನ ತುಂಬ ಎಂಜಾಯ್ ಮಾಡ್ತಾಯಿದ್ದೀರಾ. ಮನೆ ಮಕ್ಕಳುಗಳು ಹಾಲು ಕುಡಿಯೋ ಮಕ್ಳುಗಳು ಫೋಟೋ ವಿಡಿಯೋ ಕಳಿಸ್ತಾರೆ ನನಗೆ. ನನ್ನ ಮಗು ಹಾಲು ಕುಡಿಯೋಲ್ಲ ಸರ್ ಅಂದರೆ ನಾನು ಇದನ್ನೆಲ್ಲ ಇಲ್ಲ ಯಾವಾಗ ಕೇಳಿದ್ದೆ ಅಂದರೆ ಜೋಗಿ ಟೈಮಲ್ಲಿ ಕೇಳಿದ್ದೆ. ಸೊ ಆ ಥರ ಮತ್ತೆ ಮರುಕಳಿಸ್ತು ಇದೊಂದು ಸಾಂಗು ಓಪನಿಂಗ್ಗೆ KD ಇದು ಅಂತ ಖುಷಿ ಆಗುತ್ತೆ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿ ಸದಾ ಹಿಂಗೆ ಇರಲಿ ಅಂತ ಕೇಳ್ತೀನಿ ಅಷ್ಟೇ. ಏನಿರಲಿ. ಶಿವ ನಿನ್ನ ಆಟ ಬಲ್ಲವ್ರು ಯಾರಿರಲಿ ಅಂತ, ಬಟ್ ಅವ್ರ ಆಟ ಬಲ್ಲವ್ರು ಯಾರಂತ ಇದಿಲ್ಲ, ಯಾರಿಗೆ ಗೊತ್ತಿಲ್ಲ. ಆದ್ರೆ ಮಾತ್ರ ಇಡೀ ಕನ್ನಡಿಗರ ನಾಡಿ ಮಿಡಿತ ಪ್ರೇಮ್ ಅವ್ರು ಬಲ್ಲವ್ರು ಅಂತ. ಅಯ್ಯೋ ಗುರುವೇ ನಿನ್ನ ಆಟ ಬಲ್ಲವ್ರು ಹಂಗೇನಿಲ್ಲಪ್ಪ. ಸೊ ಓವರ್ ಎಕ್ಸ್ಪೆಕ್ಟೇಷನ್ ಇದ್ದೇ ಇತ್ತು. ಪ್ರೇಮ ಸಾಂಗ್ ಬಿಡುಗರು ಅಂತ ಇತ್ತು. ಬಟ್ ನನಗೆ ಎಲ್ಲೋ ಒಂದು ಕಡೆ ಭಯ ಇತ್ತು. ಯಾಕೆ ಭಯ ಅಂದರೆ ನಾನು ಪ್ರತಿ ಸಿನಿಮಾ ಮಾಡ್ಬೇಕಾದ್ರೆ ಭಾಳ ಯೋಚನೆ ಮಾಡಿ ಭಾಳ ಪ್ಲ್ಯಾನ್ ಮಾಡ್ತಿರ್ತೀನಿ. ಎಲ್ಲೋ ಅವ್ನಿಗೆ ಹರ್ಟ್ ಆಗಬಾರ್ದು, ಎಲ್ಲೋ ನೋವಾಗಬಾರ್ದು, ಅವ್ನಿಗೆ ಇಷ್ಟ ಆಗಬೇಕು ಅನ್ನೋದೊಂದು ಹೊಡೆದಾಡ್ತಾ ಇರ್ತೀನಿ. ಆ ಪ್ರಕಾರ ಸಾಂಗ್ ಬಿಟ್ಟಾಗ ನನಗೆ ಹಿಂದಿನ ದಿವಸನೂ ನಿದ್ದೆ ಬಂದಿರಲಿಲ್ಲ. ಸೊ ಏನು ಅನ್ಕೊಂತಾನೋ, ಏನು ಕೇಳ್ತಾನೋ, ಏನು ಎಕ್ಸ್ಪೆಕ್ಟೇಷನ್ ಇರ್ತೀವೋ ಅವ್ನು ಮೋರ್ ಎಕ್ಸ್ಪೆಕ್ಟೇಷನ್. ಸಾಂಗ್ ಬಿಟ್ಟ ತಕ್ಷಣ ನೀವು ಅದು ಒಂಥರ ಲೈಕ್ ಇಡೀ ವರ್ಲ್ಡು ಆ್ಯಂಡ್ ಭಾರತ, ನನ್ನ ಭಾಷೆ, ತಾಯಿ ಭಾಷೆ ಕನ್ನಡ, ಸೊ ಎಲ್ಲದು ಪೀಕಲ್ಲಿ ತೊಗೊಂಡೋಗಿ ಅದನ್ನು ಇಟ್ಟರು. ಸೊ ಆವಾಗ ನನಗೆ ಅಯ್ಯಪ್ಪ ಗುರುವೇ ನಿನ್ನ, ಆವಾಗ ಶಿವನ ನೆನೆಸ್ಕೊಂಡೆ, ಗುರುವೇ ನಿನ್ನ ಆಟವಲ್ಲ ಗುರುವೇ ನನಗೆ ನಿನ್ನ ಆಟ ಗೊತ್ತಾಗಲಿವಲ್ಲ, ಏನೇ ತಗೊಂಡು ಹೋಗ್ಬಿಟ್ಟೆ ಒಂದೇ ಸರಿ KDನ ಅಂತ. ಸೊ ಥ್ಯಾಂಕ್ಸ್ ಎಲ್ಲರಿಗೂ ಥ್ಯಾಂಕ್ಸ್. KD ದಿ ಡೆವಿಲ್. ಸೊ ಡಿಸೆಂಬರಲ್ಲಿ ಬರಬೇಕಾಯಿತು ಕಳೆದ ವರ್ಷ. ಸೊ ಈ ವರ್ಷ ಬರ್ತಾ ಇದೆ. ಸೊ ಯಾವ ರೀತಿಯಾದಂಥ ಪ್ಲ್ಯಾನ್ ನಡೀತಾ ಇದೆ, ಹೇಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಹೇಗೆ? ಸೊ ಪ್ಲ್ಯಾನಿಂಗ್ ನಡೀತಾ ಇದೆ. ಐ ಥಿಂಕ್ ದ ಫಸ್ಟ್ ಸಾಂಗ್ ಮುಗೀತು. ಇನ್ನು ಸೆಕೆಂಡ್ ಸಾಂಗ್ ಒಂದು ಫೆಬ್ರವರಿಗೆ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಗೋಯಿಂಗ್ ಆನ್. ಸಾಂಗ್ಸ್ ಮಾಡ್ಬೇಕಾದ್ರೆ ನನಗೆ ತುಂಬ ಒಂದು ಸಿನಿಮಾ ಹೆಂಗೆ ಮಾಡ್ತೀನಿ ಪ್ರತಿಯೊಂದೊಂದು ಸಾಂಗ್ಸು ಅದೇ ಥರ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀನಿ. ಸೊ ಅದಾದಮೇಲೆ ಐ ಥಿಂಕ್ ಸಾಂಗ್ಸ್ ಒಂದೊಂದು ರಿಲೀಸ್ ಆಗುತ್ತೆ. 5-6 ಸಾಂಗ್ಸ್ ಇತ್ತು, ಒಂದು ಸಾಂಗ್ ರಿಲೀಸ್ ಆಗಿದೆ, ಇನ್ನು 5 ಸಾಂಗ್ಸ್ ಇದೆ. ಆ್ಯಂಡ್ ಏಪ್ರಿಲ್ ಅಷ್ಟೊತ್ತಿಗೆ ತರಬೇಕು ಸಿನಿಮಾ ಅಂತ ಟ್ರೈ ಮೈ ಬೆಸ್ಟ್. ಏಪ್ರಿಲ್ ಅಷ್ಟಕ್ಕೆ ಖಂಡಿತ. ಐ ಥಿಂಕ್ ನೆಕ್ಸ್ಟ್ ಮಂತು ಫೆಬ್ರವರಿ 14 ಅನೌನ್ಸ್ ಮಾಡ್ತೀನಿ ಡೇಟು. ಸೊ ಆ ಟೈಮ್ಗೆ ನನಗೆ ಗ್ರಾಫಿಕ್ಸು ಇದೆಲ್ಲ ನನಗೆ ಪಕ್ಕ ಒಂಚೂರು ಪ್ಲ್ಯಾನ್ ಸಿಕ್ಕಿದಾಗ ಪಕ್ಕ ಡೇಟ್ನ ಅನೌನ್ಸ್ ಮಾಡ್ತೀನಿ. ಯಾಕೆಂದರೆ ಒಂದೊಂದ್ಸರಿ ಸುಮ್ಮನೆ ಏನು ಹೇಳ್ಬಾರ್ದಲ್ವ. ಸೊ ಅದರಿಂದ ಬಟ್ ಏಪ್ರಿಲ್ಗಂತ ಈಸ್ ಲೈಕ್ ಪ್ಲ್ಯಾನಿಂಗ್. ಓಕೆ. ಈ KD ಅಂದ ತಕ್ಷಣ ಮನೇಲಿ ಅದೇ ಮಕ್ಕಳಿದ್ದಾಗ KD ಆ ಥರ ಎಲ್ಲ ಮಾತಾಡಿ ಒಂದು ಥರ ನೆಗೆಟಿವ್ ಟೈಟಲ್ ಥರ ಅನಿಸುತ್ತೆ. ಬಟ್ ಈ ನೆಗೆಟಿವ್ ಟೈಟಲನ್ನು ಪ್ರೇಮ್ ಅವ್ರು ಹೇಗೆ ಪಾಸಿಟಿವ್? ಸಾಮಾನ್ಯವಾಗಿ ಇದು ನೆಗೆಟಿವ್ ಟೈಟ್ಲಿಗೆ ಚಾನ್ಸೇ ಇಲ್ಲ. ಯಾಕೆಂದರೆ ಇದು ಸ್ಪೀಡ್ ಟೈಟಲ್ ಆ್ಯಂಡ್ ದೆನ್ ಕ್ರೇಜಿ ಟೈಟಲ್ ಆ್ಯಂಡ್ ದೆನ್ ಸೊ ತುಂಬ ಪ್ರೀತಿ ಟೈಟ್ಲ್ ಅಂತ ಹೇಳ್ತೀವಿ. KD ಅಂದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ತಂದೆ ತಾಯಿದಿರಾಗಲಿ, ಅಕ್ಕಂದಿರಾಗಲಿ, ದೊಡ್ಡದು ಯಾರೇ ಆಗಲಿ ಬಹಳ ಪ್ರೀತಿಯಿಂದ ಕರೆಯೋರು. ಏನೋ ಸಮಥಿಂಗ್ ಏನಾದರೂ ನಾವು ಕದ್ದುಬಿಟ್ರೆ, ಇಲ್ಲ ಅಲ್ಲೇನಾದರೂ ತಿಂಡಿ ಇಟ್ಟಿದ್ರೆ ಕದ್ದುಬಿಟ್ರೆ, ಅಲ್ಲೆಲ್ಲಾದರೂ ಏನಾದ್ರು ಬಂದು ಸುಳ್ಳು ಹೇಳಿದ್ರೆ KD ನನ್ನ ಮಗ ಅವನು, ನನ್ನ ಮಗ ಅವನು ಅಂತೀವಿ, ಕಳ್ಳನ ಮಗ ಅವನು ಅಂತೀವಿ. ಎಲ್ಲ ಹೋಗಿ ನೀರಲ್ಲಿ ಈಜೋಡ್ಕೊಂಬಂದ್ಬಿಟ್ಟು ನಾವು ಎಲ್ಲೋಗಿದ್ದ ನೀನು ಅಂತ ಕೇಳಿದ್ರೆ, ಇಲ್ಲ ಇದಕ್ಕೆ ಹೋಗಿದ್ದೆ, ಅಲ್ಲಿ ಹೋಗಿದ್ದೆ, ಸ್ಕೂಲ್ಗೆ ಹೋಗಿದ್ದೆ, ಹಂಗೆ ಬಂದಿದ್ದೆ ಅಂತೇಳಿದ್ರೆ KD ನನ್ನ ಮಗ ಅವನು
ನನ್ನ ಮಗ ಅಂದರೆ ದಿಸ್ ಇಸ್ ಲೈಕ್ ಪ್ರೀತಿ, ದಿಸ್ ಇಸ್ ಲವ್ ವರ್ಡ್ಸ್, ಅದು ತುಂಬ ನಾಟ್ ಲೈಕ್ ನೆಗೆಟಿವ್, ದಿಸ್ ಇಸ್ ಲೈಕ್ ಆಲ್ವೇಸ್ ಪಾಸಿಟಿವ್ ಬಿಕಾಸ್ ಫ್ಯಾಮಿಲಿ ಟೈಟ್ಲ್ ಅದು. ಅದು ಕೇಡಿ ಕಾಳಿದಾಸ, ಕೇಡಿ ಅಂದರೆ ಕಾಳಿದಾಸ. ಸೊ ಅವನಿಗೆ ಕಾಳಿದಾಸನ್ನೇ ಶಾರ್ಟ್ ನೇಮೇ ಕೇಡಿ. ಆ್ಯಕ್ಚುಲಿ ನನಗನ್ಸಿತ್ತು ಇದು ಕೇಡಿ ಅಂದರೆ ಆ್ಯಕ್ಚುಲಿ ಇಂಗ್ಲೀಷಲ್ಲೇ ಡಿಸೈನ್ ಆಗಿದ್ದರಿಂದ ಒಂದು ಯೂನಿವರ್ಸಲ್ ಇದು ಟೈಟಲ್ ಕೂಡ ಅಂತ ಅನಿಸುತ್ತೆ. ಕಾಳಿದಾಸ ಅನ್ನೋದನ್ನು ಶಾರ್ಟ್ ಫಾರ್ಮ್ ಕೂಡ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಹೌದು, ಆಬ್ವಿಯಸ್ಲಿ ಖಂಡಿತ ನಿಮ್ಮ ಮನಸ್ಸಿಗೆ ಸತ್ಯ, ನಿಜವಾಗ್ಲೂ ಸತ್ಯ. ಯಾಕೆಂದರೆ ಎಲ್ಲ ಲ್ಯಾಂಗ್ವೇಜು, ಎಲ್ಲ ನೋಡುಗರಿಗೂ, ಎಲ್ಲ ಭಾಷೆ ಬರೋರ್ಗು ಅದು ರೀಚ್ ಆಗಬೇಕು ಅನ್ನೋ ದೃಷ್ಟಿಯಿಂದನೇ ಅದನ್ನು ಶಾರ್ಟ್ ಫಾರ್ಮಲ್ಲಿ ಕೇಡಿ, ಒಂದು ಕಾಳಿದಾಸನ ಕೇಡಿ ಅಂತ ಇದನ್ನು ಮಾಡಿ ಪ್ರಮೋಟ್ ಮಾಡಿದ್ದೀನಿ. ಖಂಡಿತ ನೀವು ಹೇಳೋದು ಕರೆಕ್ಟು. ಯೂನಿವರ್ಸಲ್ ಸಬ್ಜೆಕ್ಟ್, ಯೂನಿವರ್ಸಲ್ ಟೈಟ್ಲ್ ಅಂದಾಗ ಸೊ ಯಾವ್ಯಾವ ಭಾಷೆಯಲ್ಲಿ, ಎಷ್ಟು ಭಾಷೆಯಲ್ಲಿ ಪ್ಲ್ಯಾನ್ ಆಗ್ತಾ ಇದೆ? ಸರ್ ರೆಡಿ ಆಗ್ತಿದೆ. ಸೊ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಬಂದೇ ಬರುತ್ತೆ. ಸೊ ಇಂಡಿಯನ್ ಲ್ಯಾಂಗ್ವೇಜ್ 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗುತ್ತೆ ಸಿನಿಮಾ. ಆ ಥರ ಪ್ಯಾನ್ ಇಂಡಿಯಾ ಸಿನಿಮಾ ಈಗ ಕಾನ್ಸೆಪ್ಟ್ ಇರ್ತಕ್ಕಂಥದ್ದು. ಸೊ ಅವತ್ತಿನ ಪ್ರೇಮ್ ಅವರು ಇವತ್ತಿನ ಪ್ಯಾನ್ ಇಂಡಿಯಾಗೆ ಯಾವ ರೀತಿ ಬದಲಾಗಿದ್ದಾರೆ, ಜೊತೆಗೆ ಈ ಒಂದು ಸ್ಟಾರ್ ಕ್ಯಾಸ್ಟ್ ಎಲ್ಲ ಲ್ಯಾಂಗ್ವೇಜಲ್ಲಿ ಇರ್ತಕ್ಕಂಥ ಸ್ಟಾರ್ ಕ್ಯಾಸ್ಟ್, ಅದ್ರ ಬಗ್ಗೆ ಹೇಳಿದ್ರೆ ಆ ಥರ ಅಂತೇನಿಲ್ಲ, ಬದಲಾಗೋದು ಅಂತೇನಿಲ್ಲ. ಈಗ ಆ ಟೈಮಲ್ಲಿ ನಾವು ಬೇರೆ ಬೇರೆ ಸಿನಿಮಾಗಳನ್ನ ನಾವು ಮಾಡಿದ್ದೀವಿ, ಪ್ಯಾನ್ ಇಂಡಿಯಾ ಅಂತೇನಿಲ್ಲ. ಅಪ್ಪಾಜಿ ಕಾಲದಿಂದನೂ ಮಾಡ್ಕೊಂಬಂದಿದ್ದಾರೆ, ದೊಡ್ಡವರು ಹಿಸ್ಟ್ರಿಗಳಿವೆ ಅಪ್ಪಾಜಿ ಕಾಲದಿಂದ. ಬಟ್ ಈಗ ಏನಾಗಿದೆ, ನಮ್ಮ ಸಿನಿಮಾಗಳು ಕೆಲವು ಸಿನಿಮಾಗಳೆಲ್ಲ ಈಗ ಹೆಂಗೆ ಲೈಕ್ KGF ತಗೊಳ್ಳಿ, ಕಾಂತಾರ ತಗೊಳ್ಳಿ, ಆ್ಯಂಡ್ ಸೊ ಬೇರೆ ಸಿನಿಮಾಗಳೆಲ್ಲ, ನಮ್ಮ ಸಿನಿಮಾಗಳೆಲ್ಲ ಚೆನ್ನಾಗೆ ಇದಾಯಿತು. ಸೊ ಅದರಿಂದ ಏನಾಯಿತು, ಇಂಡಿಯಾ ಪೂರ ಆಯಿತು. ಕನ್ನಡ ಸಿನಿಮಾಗಳು ಈ ಥರನ ಸೌತ್ ಇಂಡಿಯನ್ ಸಿನಿಮಾಗಳು, ಸೌತ್ ಇಂಡಿಯಾ ಅಂದ ತಕ್ಷಣ ಎಲ್ಲೋ ಕಡೆ ತೆಲುಗು ಅಂತ ಬರೋದು. ಆವಾಗ ಸೌತ್ ಇಂಡಿಯಾ ಅಂದರೆ ನಾರ್ತ್ ಇಂಡಿಯಾ ಕಡೆ ನೀವು ಹೋಗಿ ತೆಲುಗು ಅಂತ ಬರೋದು. ಈಗ ಏನಾಗಿದೆ, ಸೌತ್ ಇಂಡಿಯಾ ಅಂದ ತಕ್ಷಣ ಕನ್ನಡ ಸಿನಿಮಾ ಮೊದಲು ಬರ್ತದೆ ಈಗ. ಯಾಕೆಂದರೆ ಆ ಥರದ ಸಾಧನೆಗಳು ಮಾಡಿದ್ದಾರೆ ನಮ್ಮಲ್ಲಿ. ಈಗ ಮಾಡಿದ್ದೀವಿ ಅಂತಲ್ಲ, ಅವಾಗಿಂದ ಮಾಡ್ಕೊಂಬಂದ್ಯಾರು ಅವರು. ಅವಾಗಿಂದ ಮಾಡಿದ ಆದಿಲಿ ಸ್ವಲ್ಪ ರೋಡ್ ಆವಾಗಲೇ ಮಾಡಿ ಇಟ್ಟಿದ್ರು. ಅದು ಯಾವಾಗಲೂ ನಡ್ಕೊಂಡು ಹೋಗ್ತಾ, ಅದಕ್ಕೆ ಹೇಳ್ತೀವಲ್ಲ ಟಾರ್ ಹಾಕೋದು, ಸಿಮೆಂಟ್ ಹಾಕೋದು, ಈ ಥರ ಆಗ್ತಾಯಿದ್ದು. ಬಿಟ್ಟರೆ ರೋಡ್ ಮಾಡಿದ್ದು ಮಹಾತ್ಮರು, ಮಹಾನ್ ಮೇಧಾವಿಗಳಿದ್ದಾರೆ. ಸೊ ಅವ್ರಿಗೆಲ್ಲ ಫಸ್ಟು ಒಂದು ನಮನ. ಸೊ ಅದಾದಮೇಲೆ ನಾವುಗಳು ಮಾಡಿದ್ದೀವಿ. ಅವ್ರು ಮಾಡಿರೋ ಅದಲ್ಲಿ ನಾವು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಿಟ್ಟರೆ ಸಿಂಪಲ್. ಇದ್ರ ಮಧ್ಯೆ ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಕೊಡಬೇಕಂದ್ರೆ, ಪ್ಯಾನ್ ಇಂಡಿಯಾ ಸಿನಿಮಾನ ರೀಚ್ ಮಾಡ್ಬೇಕಂದ್ರೆ ಯಾವ ರೀತಿಯಾದಂಥ ಚಾಲೆಂಜಸ್ ಮುಂದೆ ಇದೆ ಅಂತ? ಚಾಲೆಂಜಸ್ ಅಂತೇನಿಲ್ಲ ಬ್ರದರ್, ಕಂಟೆಂಟ್ ಇಂಪಾರ್ಟೆಂಟ್. ಈಗ ನಾನು ಏನಂತಾರೆ, ಸಾಂಗ್ಸ್ನ ಇಲ್ಲಿ ಬಿಟ್ವಿ, ಕಂಟೆಂಟು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಾ. ಮೊದಲಿನ ಥರ ಅಲ್ಲಿ ಪ್ರಚಾರ ಲೈಕ್ ಗೇಮಿಂಗ್ ಲೈಕ್ ಅವೇನು ನಡೆಯಲ್ಲ. ಕಂಟೆಂಟ್ ಕೇಳ್ತಾನೆ ಇವಾಗ ಆಡಿಯನ್ಸು. ನೀವು ಎಲ್ಲೇ ಮಾಡಿ, ಭಾರತದಲ್ಲಿ ಯಾವುದೇ ಸಿನಿಮಾ ಮಾಡಿ, ತೆಲುಗು ಮಾಡಿ, ತಮಿಳು ಮಾಡಿ, ಕನ್ನಡ ಮಾಡಿ, ಹಿಂದಿ ಮಾಡಿ, ಯಾವುದೇ ಮಾಡಿದ್ರು ಏನು ಕಂಟೆಂಟು. ಯಾಕೆಂದರೆ ಭಾವನೆಗಳು, ಎಮೋಷನ್ಸು, ಎಥಿಕ್ಸು, ಸೊ ಇದ್ರ ಮೇಲೆ ನಾವು ಸ್ಕ್ರಿಪ್ಟ್ ಮಾಡೋಕ್ಕೆ ಚಾನ್ಸು. ಅದು ಬಿಟ್ಟು ಬೇರೆ ಏನು ಮಾಡೋಕ್ಕೆ ಚಾನ್ಸೇ ಇಲ್ಲಲ್ಲ. ಸೊ ಭೂಮಿ ಮೇಲೆ ನಾವೇನಿದೆ, ಸಂಬಂಧಗಳ ನಡುವೆ ಹೊಡೆದಾಟಗಳನ್ನೇ ನಾವು ತೋರ್ಸೋಕ್ಕೆ ಚಾನ್ಸು. ನೀನು ಮಿಸ್ ಮಾಡ್ಕೊಂಡಿದ್ದಿಲ್ಲ, ಅವ್ನು ಮಿಸ್ ಮಾಡ್ಕೊಂಡವನೆ ಅಂತ. ಸೊ ಆ ದೃಷ್ಟಿಯಿಂದ ಎಲ್ಲ ಕಡೆನೂ ರೀಚ್ ಆಗೇ ಆಗುತ್ತೆ. ಈಗ ಗುರುವೇ ನಿನ್ನ ಆಟ ಬಲ್ಲವರು ಅಂದ ತಕ್ಷಣ ಪ್ರತಿಯೊಬ್ಬ ಶಿವ ಅಂದ ತಕ್ಷಣ ಇಡೀ ಪ್ರಪಂಚಕ್ಕೆ ಅವನೊಬ್ಬನೇ ಶಿವ. ಸೊ ಎಲ್ಲರಿಗೂ ರೀಚ್ ಆಯ್ತು, ಅದು ಪ್ರತಿಯೊಬ್ಬನಿಗೂ ರೀಚ್ ಆಗೋಯ್ತು. ಇವಾಗಲೂ ಇದು ನಡೀತಾ ಇದೆ, ಎಲ್ಲಿ ವಾರಣಾಸಿ, ಇದು ಕುಂಭಮೇಳಲ್ಲಿ ನಮ್ಮ ಸಾಂಗ್ ಆಗ್ತಿಯಾರಲ್ಲಿ ಅಲ್ಲೆಲ್ಲ ಹಿಂದಿ ಸಾಂಗ್ ಆಗ್ತಿದ್ದಾರೆ. ಗುರುಜಿಗೆ ಚಾಲ ದೇಕೋ ಅಂದ್ಕೊಂಡು ಖುಷಿ ಆಗುತ್ತೆ. ಗುರುಜಿಗೆ ಚಾಲ ದೇಕೋ ಅಂದರೆ ವರ್ಡ್ಸ್ಗಳು ಕೆಲವು ಇದೇ ಇಲ್ಲ. ಸಿನಿಮಾನೂ ಅಷ್ಟೇ. ಸೊ ಎಮೋಷನ್ಸ್ ಇರೋದ್ರಿಂದ, ಆ್ಯಂಡ್ ಅದಕ್ಕೂ ಯಾವುದೇ ರಿಸ್ಟ್ರಿಕ್ಷನ್, ಯಾವುದೇ ಏರಿಯಾ ಅಂತಾಗಲಿ ನಾವು ಇಲ್ಲಿ ಮಾಡಿದ್ರು ಹೋಗಲ್ಲ, ಅಲ್ಲಿ ಮಾಡಿದ್ರು ಹೋಗಲ್ಲ ಅಂತಲ್ಲ. ಸೊ ಪ್ರತಿಯೊಂದು ಭಾವನೆಗಳಿರೋದ್ರಿಂದ, ಪ್ರತಿಯೊಂದು ಎಮೋಷನ್ಸ್ ಇರೋದ್ರಿಂದ ಅಲ್ಲಿ ಖಂಡಿತ ಅವನು ಕಂಟೆಂಟ್ ಸ್ಟ್ರಾಂಗ್ ಆಗಿ ಅವ್ನಿಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಎಲ್ಲ ಕಡೆ ಪ್ರಪಂಚದಾದ್ಯಂತ ನೋಡ್ತಾರೆ ಸಿನಿಮಾ. ಒಂದು ಇದನ್ನೆಲ್ಲ ಹೊರತುಪಡಿಸಿ ಕೇಳೋದಂದರೆ, ನಟ ದರ್ಶನ್ ಅವ್ರಿಗೆ ಸಿನಿಮಾ ಬಗ್ಗೆ ಹೇಳಿದ್ರಿ, ಹಿಂದಿನೂ ಕೂಡ ಹೇಳಿದ್ರಿ ಒಂದು ಪ್ರೆಸ್ ಮೀಟಲ್ಲೇ ಅವ್ರು ಸಿನಿಮಾ ಮಾಡ್ತೀವಿ ಅಂತ. ಸೊ KD ಆದಮೇಲೆ ನೆಕ್ಸ್ಟ್ ದರ್ಶನ್ ಅವ್ರ ಸಿನಿಮಾನ ಹೇಗೆ, ಏನು ಪ್ಲ್ಯಾನ್ ಮಾಡಿ? ಆಲ್ವೇಸ್ ನನ್ನ ಈಸ್ ಮೈ ಬ್ರದರ್, ನನ್ನ ಫ್ಯಾಮಿಲಿ. ಯಾವತ್ತೂ ಅಷ್ಟೇ ನಾನು ದರ್ಶನ ತುಂಬ ಅದು. ಸೊ ಸಿನಿಮಾ ಅವ್ರದ್ದು ಮುಂಚೆನೇ ಅವರು ಯಾವಾಗ ಹೋದ ವರ್ಷ ನಾನು ಅವ್ರ ಹುಟ್ಟುಹಬ್ಬಕ್ಕೆ ಅನೌನ್ಸ್ ಮಾಡಿದ್ವಿ. ಸೊ ಇಲ್ಲಿ ಸ್ಟಾರ್ಟ್ ಅಂತ ಪ್ಲ್ಯಾನ್ ಮಾಡಿದ್ವಿ ಖಂಡಿತವಾಗ್ಲೂ. ಸೊ ಗೋಯಿಂಗ್ ಆನ್ KD ನಡೀತಾ ಇದೆ. ಆಫ್ಟರ್ ಸೊ KD ಇದೆಲ್ಲ ಮುಗಿದ ತಕ್ಷಣ ಖಂಡಿತವಾಗ್ಲೂ ಮನೆ ಮಾಡ್ತೀನಿ. ಯಾಕಂದರೆ ನನಗೆ ನಾಟ್ಲಿಕ್ಕೆ ಬೇರೆ ಯಾರೂ ಇದಲ್ಲ. ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು, ನನಗಿದು ಎಲ್ಲ ತಿನ್ಸಕ್ಕೆ ನನ್ನ ಕುಟುಂಬ ಇಟ್ಸ್ ಲೈಕ್ ದರ್ಶನ್ ಬೇರೆಯೇ ಅಲ್ಲ. ಸೊ ಯಾವಾಗಲೂ ಅಷ್ಟೇ ನನ್ನ ಕುಟುಂಬ, ನನ್ನ ಫ್ಯಾಮಿಲಿ. ಸೊ ಅದರಿಂದ ಖಂಡಿತವಾಗ್ಲೂ ನಾನು ಸಿನಿಮಾ ಮಾಡೇ ಮಾಡ್ತೀನಿ ಗ್ಯಾರಂಟಿ. ರೆಗ್ಯುಲರ್ ಬೇಲ್ ಮೇಲೆ ಆಚೆ ಬಂದು ರೆಸ್ಟ್ ಮಾಡ್ತಾ ಇದ್ದಾರೆ.
ಮಾತಾಡಿದೆ. ಪ್ರಯತ್ನ ಮಾಡಿದ್ರ ಅಥವಾ ಏನಾದರೂ ಮೀಟ್ ಮಾಡಿದ್ರ ಅಥವಾ ಮೀಟ್ ಮಾತಾಡಿದೆ. ಸೊ ಆಲ್ವೇಸ್ ನಾನು ಯಾವಾಗಲೂ ಮಾತಾಡ್ತಿರ್ತೀನಿ. ನಾನು ಅವ್ರ ಒಳಗಡೆ ಇದ್ದಾಗಲೂ ಮಾತಾಡ್ತೀನಿ, ಹೊರಗಡೆ ಇದ್ದಾಗಲೂ ಮಾತಾಡ್ತೀನಿ. ಇಟ್ಸ್ ಲೈಕ್ ನನ್ನ ದರ್ಶನ್ದು ಬಂದ್ಬಿಟ್ಟು ನಾಟ್ ಲೈಕ್ ಎ ಸಿನಿಮಾ, ಇಟ್ಸ್ ಎಮೋಷನ್ಸ್ ಬಾಸ್. ಸೊ ನಾನು ದರ್ಶನ್ ಬಂದ್ಬಿಟ್ಟು ಎಮೋಷನ್ಸ್, ನಾಟ್ ಲೈಕ್ ಎ ಸಿನಿಮಾ. ಅದರ್ ದೆನ್ ನಥಿಂಗ್. ಸಿನಿಮಾ ಬಿಸ್ನೆಸ್ ಅದು ಸೆಕೆಂಡ್ರಿ, ಅದನ್ನು ಬಿಡಿ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಮನೇಲಿ ನಾನು ಕರಿಯರ್ ಸಿನಿಮಾ ಮಾಡ್ಬೇಕಾರೆ ಅಮ್ಮ ಬಂದ್ಬಿಟ್ಟು ಮೀನಮ್ಮ ನಮಗೆ ಊಟ ಮಾಡಿ ಹಾಕೋರು. ನಾವು ಕೈ ತುತ್ತು ತಿಂದಿದ್ದೀವಿ, ಅವ್ರ ಮನೇಲಿ ಅನ್ನ ತಿಂದಿದ್ದೀವಿ. ಸೊ ನಾವು ಯಾವತ್ತೂ ಅಷ್ಟೇ ತಾಯಿ ಋಣದವರು. ಸೊ ಒಂದು ಫ್ಯಾಮಿಲಿ. ಸೊ ನಾನು ಯಾವಾಗಲೂ ಮಾತಾಡ್ತಿರ್ತೀನಿ, ಯೋಗಕ್ಷೇಮ ವಿಚಾರಿಸ್ತಾ ಇರ್ತೀನಿ. ಮೊನ್ನೆ ಮೀಟ್ ಮಾಡಿದೆ, ಮಾತಾಡಿದೆ. ಯೋಗಕ್ಷೇಮ ವಿಚಾರಿಸ್ತಾ ಇರ್ತೀನಿ, ಹೆಲ್ತ್ ವಿಚಾರಿಸ್ತಾ ಇರ್ತೀನಿ. ಸ್ವಲ್ಪ ಹೆಲ್ತು ಇದಿದೆ, ಇಟ್ಸ್ ಗೋಯಿಂಗ್ ಗುಡ್. ನಾನು ಯಾವಾಗಲೂ ಬ್ಲೆಸ್ ಮಾಡ್ತಿರ್ತೀನಿ. ಬರ್ರಿ ಸ್ವಾಮಿ, ಬನ್ನಿರಿ, ಶೂಟಿಂಗ್ ಶುರು ಮಾಡೋಣ, ಬನ್ನಿರಿ ಯಾವತ್ತೂ ಎಂಕರೇಜ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ. ನಾವೆಲ್ಲೋ ಒಂದು ಕಡೆ ಇದಾದಾಗ ಅವ್ರು ಎಂಕರೇಜ್ ಮಾಡ್ತಾರೆ, ಅವರೆಲ್ಲ ಇದ್ದಾಗ ನಾವು ಎಂಕರೇಜ್ ಮಾಡಬೇಕು. ಈ ಥರ ಯಾವಾಗಲೂ ಪಾಸಿಟಿವ್ ಹೋದಾಗ ಒಂದು ಕುಟುಂಬ, ನಮ್ಮದು ಇಂಡಸ್ಟ್ರಿ ಒಂದು ಕುಟುಂಬ ಅನ್ನೋದೊಂದು ಇದಾಗುತ್ತೆ. ನಾನು ಯಾವಾಗಲೂ ಮಾತಾಡ್ತಾ ಇರ್ತೀನಿ. ನೀವು ಒಂದು ಒಳ್ಳೆ ಮಾತು ಹೇಳಿದ್ರಿ, ಏನಂದರೆ ಇಂಡಸ್ಟ್ರಿ ಅಂದರೆ ನಮ್ಮ ಕುಟುಂಬ ಅಂತ. ಸೊ ಈಗ ಅವರ ಡೆವಿಲ್ ಸಿನಿಮಾ ಅರ್ಧಕ್ಕೆ ನಿಂತಿದೆ. ಆ ಸಿನಿಮಾಗಾಗಿ ಕೋಟ್ಯಾಂತರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಸೊ ಅದ್ರದ್ದು ಏನಾದರೂ ಅಪ್ಡೇಟ್ ಅಥವಾ ಏನಾದ್ರು ಹೇಳಿದ್ರೆ ನಿಮ್ಮ ಹತ್ರ ಏನಾದ್ರು? ಇಲ್ಲ, ಅವರು ಸ್ವಲ್ಪ ಹೆಲ್ತ್ ಇದಿದೆ, ಇದಿದೆ. ಸೊ ಅದನ್ನು ರೆಡಿ ಮಾಡ್ಕೊಂಡು ಶೂಟಿಂಗ್ ಮಾಡ್ತಾರೆ. ಸೊ ಅದೆಲ್ಲ ನಡೀತಾ ಇದೆ. ಸೊ ಮಾಡಲಿ ಪಾಪ. ನಾನು ಯಾವಾಗಲೂ ಆಶಿಸೋದೇನೆ, ಬನ್ನಿರಿ, ನಾನೇ ಕರಿತಾ ಇರ್ತೀನಿ. ಆಯಿತಾ, ಸೊ ರೆಡಿ ಸ್ವಾಮಿ, ಜಿಮ್ ಮಾಡಿ, ಅದನ್ನು ಮಾಡಿ ಅಂತ ಹೇಳಿದ್ದೀನಿ. ಅದು ಜಿಮ್ ಮಾಡಿರಿ, ಇದನ್ನು ಮಾಡಿರಿ, ಅದು ಮಾಡಿ ಮಾಡ್ತಾ ಇರ್ಬೋದು. ಇಲ್ಲೆಲ್ಲ ಡಯಟ್ ಗೇಟ್ ಎಲ್ಲ ಮಾಡ್ಕೊಂಡು ಮಾಡ್ತೀನಿ. ಯಾಕೆಂದರೆ ಒಬ್ಬ ಕಲಾವಿದ, ಒಬ್ಬ ದೊಡ್ಡ ಕಲಾವಿದ ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಕಲಾವಿದರುಗಳು ಯಾವತ್ತೂ ಕುಂತ್ಕೊಳ್ಳೋದಾಗಲಿ, ಎಲ್ಲೋ ಒಂದು ಕಡೆ ಟೈಮ್ ವೇಸ್ಟ್ ಮಾಡೋದಾಗಲಿ ಮಾಡಲ್ಲ. ಯಾಕೆಂದರೆ ಅವ್ರಿಗೆ ಯಾವಾಗಲೂ ಪಾತ್ರದ ಹಸುಗಳಿರ್ತದೆ. ಆ ಥರ ಹೊಸ ಪಾತ್ರಗಳು ಅಪ್ಪಾಜಿ ಹೇಳೋರು ನಮಗೆ. ಪಾತ್ರಗಳ ಹಸು ಹೆಂಗಿರುತ್ತೆ ಅಂದರೆ, ಯಾರೋ ಏನೋ ಪಾತ್ರ ಮಾಡಿ ಅಯ್ಯೋ ನಾನು ಮಾಡ್ಬೇಕಾಯ್ತು ಕಣೆ ಅದನ್ನ ಅನ್ನೋರಂತೆ. ಸೊ ನನಗೂ ಅವಾಗ ಹೇಳೋರು, ಏನು ಪಾತ್ರ ಜೋಗಿ, ಏನೇ ಮಾಡಿದ್ಯಾ ಕಂದ ಅಂದ. ಆ ಥರ ಅವ್ರುಗಳಿಗೂ ಹಸುಗಳು ಇದ್ದೇ ಇರ್ತದೆ, ಯಾವ ಪಾತ್ರ ಮಾಡ್ಬೇಕು, ಈ ಪಾತ್ರ ಮಾಡ್ಬೇಕು ಅಂತ. ನಾನು ಯಾವಾಗಲೂ ಅದೇ ಹೇಳ್ತಾ ಇರ್ತೀನಿ, ಒಳ್ಳೊಳ್ಳೆ ಪಾತ್ರಗಳು ಬನ್ನಿ ಸ್ವಾಮಿ ಮಾಡುವ ಅಂತ. ಸೊ ನಾನು ನಿಮ್ಮ ಮುಖಾಂತರನೇ ಹೇಳ್ತೀನಿ. ಸೊ 100% ಡೆವಿಲ್ ಒಳ್ಳೇದಾಗಲಿ. ಆ್ಯಂಡ್ 100% ಡೆವಿಲ್ ಬರ್ತಾ ಇದೆ. ಸೊ ಈ ವರ್ಷ 100% ಮಾಡಿ ಶೂಟಿಂಗ್ ಮಾಡಿ ರಿಲೀಸ್ ಮಾಡ್ತಾರೆ ಗ್ಯಾರಂಟಿ. ಸೊ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ ನಾನು. ಆ ದಿನದಿಂದ ಸಕ್ಸಸ್ ನೋಡ್ಕೊಂಡ್ಬಂದವರು, ಅವ್ರ ಜೊತೆಗಿದ್ದವರು, ಒಂದೇ ಕುಟುಂಬದವರು, ಈ ಥರ ಒಂದು ಸನ್ನಿವೇಶ ಬಂದಾಗ ಸೊ ಯಾವ ರೀತಿ ನಿಮ್ಮ ಒಂದು ಇದು ರಿಯಾಕ್ಷನ್ ಹೇಗೆ? ಏನೂ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಮನ್ಸು ಅಂದಮೇಲೆ ಎಡವ್ತೀವಿ. ಸಮ್ಟೈಮ್ ಎಡವಿದ ತಕ್ಷಣ ಅಯ್ಯೋ ಅವ್ನು ಬಿದ್ದೋಗ್ಬಿಟ್ಟ ಅಂತ ಹೇಳೋಕ್ಕಾಗಲ್ಲ ಬಾಸ್. ಮತ್ತು ಯಾರು ಸುತ್ತಮುತ್ತ ಇರೋರೆಲ್ಲ ಕೈ ಹಿಡ್ಕೊಂಡಾರೆ ಎತ್ತಬೇಕು, ಇಲ್ಲ ಅವನೇ ಎದ್ದು ಹೋಗ್ಬೇಕು. ಸೊ ಅವ್ರಿಗವರೇ ಎದ್ದು ನಿಂತಿದ್ದಾರೆ. ಸೊ ಅವ್ರಿಗವರೇ ಫೈಟ್ ಮಾಡ್ತಿದ್ದಾರೆ, ಅವ್ರಿಗವರೇ ಇದು ಮಾಡ್ತಾರೆ. ಅದ್ರ ಹಿಂದಿನ ಘಟನೆಗಳಾಗಲಿ, ಹಿಂದಿನಲ್ಲಿ ಐ ಡೋಂಟ್ ನೋ. ನನಗೆ ಅದು ನ್ಯಾಯಾಲಯ ಮತ್ತು ಇದು ಅದರಲ್ಲಿದೆ. ಸೊ ಅದರಲ್ಲಿ 100% ಅವ್ರಿಗೆಲ್ಲ ನ್ಯಾಯ ಸಿಗುತ್ತೆ ಅಂತ ನನ್ನ ಯಾವತ್ತೂ ಭಾವನೆ. ನಾನು ಯಾವತ್ತೂ ಹಂಗೇನೆ, ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದಾಗೇ ಆಗುತ್ತೆ. ಸೊ ದಟ್ಸ್ ಇಟ್. ಅಣ್ಣ, ಲಾಸ್ಟ್ ಇಯರ್ ಬರ್ತಡೇಗೆ ಒಂದು ಟೀಸರ್ ಥರ ಬಿಟ್ಟಿದ್ರಿ, ಹನುಮನ ಗದೆ ಹಿಡ್ಕೊಂಡು ಇದು ಹಾಗಂತ ಒಂದು ಫಸ್ಟ್ ಲುಕ್ ಬಿಟ್ಟಿದ್ರಿ. ಸೊ ಅದರಿಂದನೇ ತುಂಬ ಕ್ಯೂರಿಯಾಸಿಟಿ ಇದೆ. ಈ ವರ್ಷದ ಬರ್ತಡೇಗೆ ಏನಾದರೂ ಇದಿದೆಯಾ, ಅಥವಾ ಏನಾದರೂ ಈ ವರ್ಷದ ಬರ್ತಡೇನ ಆಚರಿಸ್ಕೊಳ್ಳಿ ಅಂತ ಕೂಡ ದರ್ಶನ್ ಅವ್ರ ಫ್ಯಾನ್ಸ್ ಕೂಡ ಹೇಳ್ತಾ ಇದ್ದಾರೆ ಅವ್ರಿಗೆ. ಸೊ ಏನಾದರೂ ಬರ್ತಡೇದೇನಾದರೂ? ಇಲ್ಲ, ಫಸ್ಟ್ ನಂದು KD. ಇವಾಗ KD ಆದಮೇಲೆ, KD ಈಗ ಏನಾದರೂ ನಾನು ಏಪ್ರಿಲ್ ಅದಾದಮೇಲೆ, KD ಆದಮೇಲೆ ಬೇರೆ ಇಲ್ಲ. ಸೊ ಈಗ ಫಸ್ಟ್ KD ಓನ್ಲಿ ಇದು KD ಆದಮೇಲೆ ಲೆಟ್ಸ್ ಸಿ, ನೋಡೋಣ, ಪ್ಲ್ಯಾನ್ ಮಾಡ್ತೀನಿ. ಆಲ್ವೇಸ್ ಈಸ್ ಮೈ ಫ್ಯಾಮಿಲಿ ಮ್ಯಾನ್, ಆಲ್ವೇಸ್. ನನ್ನ ಸ್ನೇಹಿತ ಎಲ್ಲದಕ್ಕಿಂತ ನನ್ನ ಫ್ಯಾಮಿಲಿ. ನಾನು ಅವಾಗಲೇ ಹೇಳ್ತೇನೆ, ಈಸ್ ಲೈಕ್ ಮೈ, ನಾಟ್ ಲೈಕ್ ಎ ಸಿನಿಮಾ, ಈಸ್ ಎಮೋಷನ್ಸ್. ಅದರ್ ದೆನ್ ಮೋರ್ ದೆನ್ ಎಮೋಷನ್ಸ್. ಸಿನಿಮಾ ಹೊರತುಪಡಿಸಿ ನಾನು ದರ್ಶನ ಲೈಕ್ ಎಮೋಷನ್ಸ್. ಸರ್, ಇನ್ನೊಂದು ವಿಷಯ ಕೇಳ್ಬೇಕಂದ್ರೆ, ಇದೊಂದು ಅಮಾನವೀಯ ಕೃತ್ಯ. ಇದನ್ನು ಹೆಂಗೆ ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಈ ಹಾಲು ಕೊಡೋ ಹಸುವಿನ ಕೆಚ್ಚಲು ಕೊಯ್ದಂಥ ಘಟನೆ ನಿನ್ನೆ ನಡೆದಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಯಾಕಂದರೆ ನೀವು ಕೂಡ ಹಳ್ಳಿಯಿಂದ ಬಂದವರು. ಆ ಒಂದು ಗೋಮಾತೆ, ನಾವು ಆ್ಯಕ್ಚುಲಿ ಅದಕ್ಕೆ ಮಾತೆ ಸ್ಥಾನ ಕೊಟ್ಟಿದ್ದೀವಿ. ಅಂಥ ಒಂದು ಹಾಲು ಕೊಡುವಂಥ ಹಸುವಿಗೆ ಒಂದು ಕೆಚ್ಚಲನ್ನು ಕೊಯ್ದಿರ್ತಕ್ಕಂಥ ಒಂದು ಘಟನೆ ನಡೆದಿರೋದು, ಇದಕ್ಕೆ ಏನು ಹೇಳ್ತೀರಿ ಸರ್? ಏನು ಹೇಳೋದು? ಏನಾದರೂ ಕೆರಗಿರ ತಗೊಂಡು ಹೊಡಿಬೇಕು ನನ್ನ ಮಕ್ಕಳಿಗೆ, ದೇವರು. ನಾನು ಆಯಿತಾ, ನಾನು ಇಷ್ಟು ರೂಢಾಗಿ ಮಾತಾಡ್ತೀನಿ ಅಂತ ತಪ್ಪಿಲ್ಕೋಬೇಡಿ. ಮಕ್ಕಳು ಹುಟ್ಟಿದಾಗ ನಾವು ಹೇಳ್ತೀವಿ ತಾಯಿ ಎದೆ ಹಾಲು ಕುಡಿಸ್ತಾರೆ. ಡಾಕ್ಟ್ರ್ ಹೇಳ್ತಾರೆ ಏನಂತ, ತಾಯಿ ಎದೆ ಹಾಲು ಕುಡಿಬೇಕು, ಮನುಷ್ಯನಿಗೆ ತುಂಬ ಮೆಮೊರಿ ಇದಿರುತ್ತೆ, ಹೇಗೆ, ಸೊ ತುಂಬ ಬುದ್ಧಿ ಬರುತ್ತೆ ತಾಯಿ ಎದೆ ಹಾಲು ಕುಡಿ. ಸೊ ತಾಯಿನ ದೇವರು ಅಂತೀವಿ, ಕಾಮಧೇನ ದೇವರು ಅಂತೀವಿ. ಅವನ ತಾಯಿ ಎದೆನೇ ಕಟ್ ಮಾಡಿದ್ದಾನೆ ಅಂದರೆ ಅವನಂತ ಕ್ರೂರ ವ್ಯಕ್ತಿ ಇನ್ನೊಬ್ಬ ಇಲ್ಲ. ಅವನೊಬ್ಬ ಸೇಡಿಸ್ ನನ್ನ ಮಕ್ಕಳು ಇನ್ನೊಬ್ಬರು ಇಲ್ಲ.
ಇವ್ರಿಗೆಲ್ಲ ಏನು ಮಾಡಬೇಕು ಅಂತ ಅಂದ್ಬಿಟ್ರೆ ಹೊರಗಡೆ ದೇಶದಲ್ಲಿ ತಾಲಿಬಾನ್ ಅಲ್ಲೆಲ್ಲ ಗುಂಡಿಗೆ ಸಾಯಿಸ್ತಾರೆ ಅಂತಲ್ಲ ಆ ಥರ ಗುಂಡಿಗೆ ಸಾಯಿಸ್ಬಿಡ್ಬೇಕು ನನ್ನ ಮಕ್ಕಳನ್ನ ಇವ್ರಿಗೆಲ್ಲ ಹೆಂಗೆ ಕೆಚ್ಚಲು ಹಾಲು ಕೊಡುತ್ತದು ಎಷ್ಟು ಜನ ಇದನ್ನಿಸ್ತದೆ ಅದು ಕಾಮಧೇನು ಅಂತೀವಿ ನಾವು ಹೆಂಗೆ ಇದು ಮಾಡ್ತಾರೆ ಸೊ ನಾನು ಒಂದೇ ಹೇಳೋದು ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗಿದೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಈಸ್ ವೆರಿ ಸ್ಟ್ರಾಂಗ್ ಯಾರನ್ನು ಬಿಡೋ ಚಾನ್ಸೇ ಇಲ್ಲ ಅವರು ಬಿಡಲ್ಲ ಡಿಪಾರ್ಟ್ಮೆಂಟು ಪೊಲಿಟಿಕ್ಸ್ ಏನೇ ಇರ್ಬೋದು ಪೊಲಿಟಿಕ್ಸ್ 100% ಗೇಮ್ ಮಾಡೇ ಮಾಡ್ತಾನೆ ಪೊಲಿಟಿಕ್ಸ್ ಗೇಮ್ ಇಲ್ಲದೆ ವಿತೌಟ್ ಪೊಲಿಟಿಕ್ಸ್ ಏನು ಇಲ್ಲದೆ ಇದು ಮಾಡಲ್ಲ ಇಷ್ಟೊತ್ತಿಗಾಗಲೇ ಅರೆಸ್ಟ್ ಮಾಡಿರೋರು ಅವ್ರನ್ನ 100% ಅರೆಸ್ಟ್ ಮಾಡಿರೋರು ಇಲ್ಲಾಂದ್ರೆ ಹಿಡ್ಕೊಂಡಿರೋರು ಏನೋ ಮಾಡಿರೋರು ಬಟ್ ಈ ಪೊಲಿಟಿಕ್ಸ್ ಇದ್ದೇ ಇರ್ತದೆ ಸೊ ಪೊಲಿಟಿಕ್ಸ್ ಹೊರತುಪಡಿಸಿ ನಾನು ನನ್ನ ಡಿಪಾರ್ಟ್ಮೆಂಟ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳೋದಷ್ಟೇ ಸರ್ ಯಾರೇ ಯಾವನ್ನೇ ಆಗಲಿ ಯಾವುದೇ ಪೊಲಿಟಿಕ್ಸ್ ಆಗಲಿ ಯಾವನ್ನೇ ಆಗಲಿ ಇನ್ಫ್ಲೂಯೆನ್ಸ್ ಇದೆ ನನ್ನ ಮಗನ ಹಿಡ್ಕೊಂಬಂದು ಒಳಗಡೆ ಹಾಕಿ ಸೊ ಬಿಡಿ ಇಲ್ಲ ಅಂದರೆ ರಸ್ತೆಯಲ್ಲಿ ತಂದು ನಿಲ್ಲಿಸ್ಬಿಟ್ಟು ಕಲ್ಲು ಹೊಡೆದು ಸಾಯಿಸ್ರಿ ಅಂತ ಹೇಳ್ತೀನಿ ನಾನಂತೂ ಕಾನೂನು ಕೈ ತಗೋಬಾರ್ದು ಖಂಡಿತವಾಗ್ಲೂ ಬಟ್ ಅಷ್ಟು ಕ್ರೂರ ಅನಿಸುತ್ತೆ ಸರ್ ಮೂಕ್ ಪ್ರಾಣಿ ಅದು ಮಾತು ಬರ್ತದೆ ಸರ್ ಅದಕ್ಕೆ ಮೂಕ್ ಪ್ರಾಣಿ ಅದು ಅದಕ್ಕೆ ಪಾಪ ಅದಕ್ಕೆ ಏನು ಕೊಡ್ತದೆ ಹುಲ್ಲು ಏನು ತಿಂಡಿ ತಿಂದು ಹುಲ್ಲು ಹಾಕಿದ್ರೆ ಹೊರಗಡೆ ಕರೆದ್ರೆ ವೈಟ್ ಪ್ಯೂರ್ ಹಾಲು ಕೊಡುತ್ತೆ ಕ್ಯಾಲ್ಸಿಯಂ ಅಂತೀವಿ ನಾವು ಅಲ್ವಾ ಏನೂ ಇಲ್ಲ ದೇವ್ರದು ದೇವ್ರದು ಅಂಥವ್ರಿಗೆ ಹೋಗ್ಬಿಟ್ಟು ಅವನ ತಾಯಿ ಎದೆಗೆ ಕೆತ್ತಲು ಕೊಯ್ಬೋದಾಗಿತ್ತು ಅವನು ಆ ಥರದವನು ಇಡಿಯಟ್ ಅವ್ನಿಗೆ ಅಷ್ಟು ಜ್ಞಾನ ಇರಲಿಲ್ವ ನನ್ನ ತಾಯಿ ಎದೇನು ಒಂದೇ ಅದು ಅದ್ರ ಎದೇನು ಒಂದೇ ಅಂತ ಅಷ್ಟು ಜ್ಞಾನ ಇರಲಿಲ್ಲ ಅವನಿಗೆ ಸೊ ಹೋಪ್ಲೆಸ್ ನನ್ನ ಮಕ್ಕಳು ಹಿಡಿದು ವಾಡ್ದು ಒಳಗಡೆ ಹಾಕಿ ಅಂತ ಕೇಳ್ತೀನಿ ಸರ್ ನಾನಂತೂ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ಸರ್ ಸಂಕ್ರಾಂತಿ ಒಳ್ಳೇದು ಮಾಡಲಿ ಮತ್ತು ನಿಮ್ಮ ಕಿಡಿ ಆದಷ್ಟು ಬೇಗ ದರ್ಶನ ಕೊಡಲಿ ಥ್ಯಾಂಕ್ ಯು ಇದಿಷ್ಟು ನಿರ್ದೇಶಕ ಪ್ರೇಮ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಧನು ಎಲ್ಗಚ್ ಪಬ್ಲಿಕ್ ಟಿವಿ ಬೆಂಗಳೂರು